ರಾತ್ರಿ ಇಟ್ಟ ಹಾಲು ಮುಂಜಾನೆ ಸಮಯದವರೆಗೆ ಹೇಗೆ ಕೆಡುತ್ತದೆ ಎಂದಾದರೂ ಯೋಚಿಸಿದ್ದೀರಾ? ಅದರ ಹಿಂದಿನ ವೈಜ್ಞಾನಿಕ ಸತ್ಯವೇನಾದರೂ ಅರಿತಿದ್ದೀರಾ? ಅದೇನಾದರೂ ನಿಮಗೆ ತಿಳಿದಿದೆ ಇದ್ದಲ್ಲಿ ಇವತ್ತಿನ ತರಗತಿಯಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡೋಣ ಬನ್ನಿ. ಇವತ್ತಿನ ನಮ್ಮ ತರಗತಿಯ ಟಾಪಿಕ್ ಏನಪ್ಪಾ ಅಂದ್ರೆ ಹಾಲು ಕೆಡುವುದು ಯಾಕೆ, ಹಾಲು ಏಕೆ ಕೆಡುತ್ತದೆ ಎಂಬುದನ್ನು ನಾನು ಮಾಡಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು. ಹಾಲು ಕೆಡಲು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾ ಏನಪ್ಪಾ ಮೇನ್ ರೀಸನ್ ಏನಪ್ಪಾ ಅಂದ್ರ ಹಾಲು ಕೆಡಲು ಕಾರಣ ಇರ್ತದೆ. ಅದು ಯಾವ ರೀತಿ? ಹಾಲಿನಲ್ಲಿ ಏನಾಗಿರ್ತದ, ನೀರ್ ಇರ್ತೈತಿ, ಪ್ರೋಟೀನ್ ಇರ್ತದ, ಕೊಬ್ಬು ಇರ್ತದ, ಲ್ಯಾಕ್ಟೋಸ್ ಇರ್ತದ. ಈ ಲ್ಯಾಕ್ಟೋಸ್ ಅಂದ್ರೆ ಏನಪ್ಪಾ ಅಂದ್ರ ಹಾಲಿನಲ್ಲಿರುವಂತ ಸಕ್ಕರೆ. ಈ ಹಾಲಿನಲ್ಲಿರುವಂತ ಸಕ್ಕರೆಗೆ ನಾವೇನು ಕರಿತೀವಿ, ಲ್ಯಾಕ್ಟೋಸ್ ಇರ್ತದ. ಇವೆಲ್ಲವುಗಳು ಏನಾಗಿರ್ತದ, ಹಾಲಿನಲ್ಲಿ ಕೂಡಿರ್ತಾವ. ಹಾಲಿನಲ್ಲಿ ಕೂಡಿರೋದು ನೀರು, ಪ್ರೋಟೀನ್, ಕೊಬ್ಬು, ಲ್ಯಾಕ್ಟೋಸ್, ವಿಟಮಿನ್ಸ್ ಮತ್ತೆ ಖನಿಜಾಂಶಗಳು ಇವು ಹಾಲು ಅಂತ. ಈ ಹಾಲು ಇವೆಲ್ಲ ಕಂಟೆಂಟ್ಗಳನ್ನು ಒಳಗೊಂಡೇನಂತ ಇದೊಂದು ಅತ್ಯುತ್ತಮ ಆಹಾರವಾಗಿರ್ತದ. ಈ ಈ ಹಾಲಿನಲ್ಲಿ ಏನಾಗಿರ್ತದ, ಬ್ಯಾಕ್ಟೀರಿಯಾಗಳು ಸೇರ್ಕೋತಾವ. ಈ ಬ್ಯಾಕ್ಟೀರಿಯಾಗಳು ಯಾವ್ಯಾವ್ದ್ರಿಂದ ಸೇರ್ಕೋತಪ್ಪ ಆದ್ರೆ ಅದು ಗಾಳಿಯಿಂದ ಆಗಿರ್ಬೋದು, ಅಥವಾ ಪಾತ್ರೆಗಳಿಂದ ಆಗಿರ್ಬೋದು, ಅಥವಾ ಹಾಲು ಹಿಂಡುವ ಸಮಯದಲ್ಲಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡದೇ ಇರುವುದರಿಂದ ಏನಾಗುತ್ತಾ ಹಾಲಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ಬಂದು ಸೇರುವಂತ ಕೆಲಸ ಆಗಿರ್ತದೆ. ಈ ರೀತಿಯಿಂದ ಏನಾಗುತ್ತಾ ಹಾಲಿನಲ್ಲಿ ಬ್ಯಾಕ್ಟೀರಿಯಾಗಳು ಸೇರೋದ್ರಿಂದ ಹಾಲು ಕೆಡ್ತದ. ಈ ಹಾಲು ಬ್ಯಾಕ್ಟೀರಿಯಾಗಳು ಸೇರೋದ್ರಿಂದ ಯಾವ ರೀತಿ ಪ್ರಕ್ರಿಯೆ ಆಗ್ತದ ಅದನ್ನ ನೋಡೋದಾದ್ರ, ಈ ಹಾಲಿನಲ್ಲಿ ಏನಾಗಿರುತ್ತಾ ಬ್ಯಾಕ್ಟೀರಿಯಾಗಳು ವಿವಿಧ ರೀತಿಯಿಂದ ಬಂದು ಸೇರ್ತವೆ ಅಂತ ಹೇಳ್ತು. ಈ ಬ್ಯಾಕ್ಟೀರಿಯಾಗಳು ಅಲ್ಲಿ ಸೇರಿ ಅದು ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಸಕ್ಕರೆ ಏನ್ ಮಾಡ್ತಾವ, ಈ ಬ್ಯಾಕ್ಟೀರಿಯಾಗಳು ತಿನ್ನಲು ಪ್ರಾರಂಭಿಸಿರ್ತಾವ. ಆ ತಿನ್ನಲು ಪ್ರಾರಂಭಿಸಿದಾಗ ಅಲ್ಲಿರುವಂತಹ ಲ್ಯಾಕ್ಟೋಸ್ ಸಕ್ಕರೆ ಏನಾಗುತ್ತಾ ಲ್ಯಾಕ್ಟಿಕ್ ಆಸಿಡ್ ಆಗಿ ಚೇಂಜ್ ಆಗುತ್ತಾ. ಲ್ಯಾಕ್ಟೋಸ್ ಸಕ್ಕರೆ ಏನಾಗುತ್ತಾ ಲ್ಯಾಕ್ಟಿಕ್ ಆಸಿಡ್ ಆಗಿ ಚೇಂಜ್ ಆಗುತ್ತಾ. ಈ ರೀತಿ ಚೇಂಜ್ ಆಗೋದ್ರಿಂದ ಏನಾಗುತ್ತಾ ಅದರ pH ಮೌಲ್ಯ ಏನಾಗುತ್ತಾ ಕಡಿಮೆ ಆಗುತ್ತಾ. ಮೊದಲ ಹಾಲಿನ pH ಮೌಲ್ಯ 6.7 ಇದ್ದಿದ್ದು ಅದು ಬ್ಯಾಕ್ಟೀರಿಯಾಗಳು ಆ ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಸಕ್ಕರೆನ ತಿನ್ನುವುದರಿಂದ ಏನಾಗುತ್ತಾ 4.6 pH ಮೌಲ್ಯ ಆಗ್ತದ. ಈ 4.6 pH ಮೌಲ್ಯ ಏನಾಗುತ್ತೆ, ಅದರ ಆಮ್ಲತೆಯನ್ನು ಕಡಿಮೆ ಆಗ್ತದ. ಆಮ್ಲತೆ ಕಡಿಮೆ ಆದ ಅದರಲ್ಲಿ ಒಂದು ಪ್ರೋಟೀನ್ ಇರುತ್ತಾ. ಆ ಪ್ರೋಟೀನ್ಗೆ ನಾವೇನ್ ಕರಿತೀವಿ, ಕೆಸಿನ್ ಅಂತ ಕರಿತೇವೆ. ಈ ಕೆಸಿನ್ ಪ್ರೋಟೀನ್ ಏನಾಗುತ್ತಾ ಗಟ್ಟಿಯಾಗಿ ಏನಾಗುತ್ತಾ ಹಾಲು ಏನಾಗುತ್ತಾ ಹುಳಿ ಆಗಿರುತ್ತ. ಇದರಲ್ಲಿ ಏನ್ ಕಾಣಿಸುತ್ತಪ್ಪ, ಶಾರ್ಟ್ ಆಗಿ ಕೇಳಿದ್ರ ಹಾಲಿನಲ್ಲಿರುವಂತ ಲ್ಯಾಕ್ಟೋಸ್ ಸಕ್ಕರೆ ಏನಾಗುತ್ತ ನಮಗ ಲ್ಯಾಕ್ಟೇಸ್ ಆಸಿಡ್ ಚೇಂಜ್ ಆಗಿ ಏನಾಗುತ್ತಾ ಹಾಲೇನಾಗುತ್ತಾ ಹುಳಿ ಆಗುತ್ತಾ. ಈ ಹುಳಿ ಆಗೋದ್ರಲ್ಲಿ ಏನಾಗುತ್ತಾ ಹಾಲು ಕೆಡುತ್ತಾ. ಇದೇನಾಗುತ್ತಾ ಇದು ಹಾಲು ಯಾವ ರೀತಿ ಕೆಡುತ್ತಾ ಅಂತ ಗೊತ್ತಾಯ್ತು. ಇನ್ನ ನೆಕ್ಸ್ಟ್ ಅಪ್ಪ ಅಂತಂದ್ರ ಬಿಸಿ ವಾತಾವರಣದಾಗ ಈಗ ಹಾಲು ಕೆಡುತ್ತಲ್ಲ, ಈ ಹಾಲು ಕೆಡ್ಲಕ್ಕ ಬಿಸಿ ವಾತಾವರಣದಾಗ ಯಾಕ ಅದು ಬೇಗ ಕೆಡುತ್ತಾ, ಬಿಸಿ ವಾತಾವರಣದಲ್ಲಿ ಹಾಲು ಕೆಡುವುದು ಯಾಕ? ಬಿಸಿ ವಾತಾವರಣ ಕೆಡ್ಲಿಕ್ಕೆ ಏನಪ್ಪಾ ಅಂದ್ರ ಬಿಸಿ ವಾತಾವರಣದಲ್ಲಿ ಏನಾಗುತ್ತಾ ಬ್ಯಾಕ್ಟೀರಿಯಾಗಳು ವೇಗವಾಗಿ ವೃದ್ಧಿತ. ಅದೇ 5 ಡಿಗ್ರಿ ಸೆಲ್ಸಿಯಸ್ ಇದ್ದಂತ ಕೇಳ್ಕೊಡ್ ಅಂದ್ರೆ ಏನಾಗುತ್ತಾ ತಾಪಮಾನ ಕಡಿಮೆ ಇದ್ದಂಗ. ಈ ತಾಪಮಾನ ಕಡಿಮೆ ಇದ್ದಲ್ಲಿ ಏನಾಗುತ್ತಾ ಬಿಸಿ ವಾತಾವರಣದಲ್ಲಿ ಏನಾಗುತ್ತಾ ಬ್ಯಾಕ್ಟೀರಿಯಾಗಳು ತಂಪು ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಬೆಳೀತಾವ. ನಿಧಾನವಾಗಿ ಬೆಳೆಯೋದ್ರಿಂದ ಏನಾಗುತ್ತಾ ಹಾಲು ಬೇಗ ಕೆಡುವುದಲ್ಲ. ಆದರೆ ತಾಪಮಾನ 25 ಡಿಗ್ರಿ ಸೆಲ್ಸಿಯಸ್ ಇಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಂದಾಗಲ್ಲ ಬ್ಯಾಕ್ಟೀರಿಯಾಗಳು ಅತ್ಯಂತ ವೇಗವಾಗಿ ಏನಾಗುತ್ತಾ ಬೆಳೆಯುತ್ತವೆ. ಈ ರೀತಿ ವೇಗವಾಗಿ ಬೆಳೆಯೋದ್ರಿಂದ ಹಾಲು ಏನಾಗುತ್ತಾ ಕೆಲವೇ ಗಂಟೆಗಳಲ್ಲಿ ಏನಾಗುತ್ತಾ ಕೆಡೋ ಚಾನ್ಸಸ್ ಇರ್ತದೆ. ಅದೇ ಹಾಗಾಗಿ ನಾವು ಸಾಮಾನ್ಯ ಎಕ್ಸಾಂಪಲ್ಗಳು ನೋಡೋದ್ರ, ಈಗ ನಾವು ಫ್ರಿಜ್ ನಾಗ ಇಟ್ಟಂತ ಹಾಲು ಅಥವಾ ಫ್ರಿಜ್ ಹೊರಗಡೆ ಇಟ್ಟಂತ ಹಾಲಿಗೆ ವ್ಯತ್ಯಾಸ ನೋಡಿದ್ರ, ಫ್ರಿಜ್ ನಾಗ ಇಟ್ಟಂತ ಹಾಲಿನ ಬೇಗ ಕಡಲ್ಲ. ಯಾಕೆ ರೀಸನ್ ಅಪ್ಪ ಅಂದ್ರ ಫ್ರಿಜ್ ನಲ್ಲಿ ಏನ್ ಮಾಡ್ತೀವಿ 4 ಡಿಗ್ರಿ ಸೆಲ್ಸಿಯಸ್ ಇಂತ ಕಡಿಮೆ ತಾಪಮಾನ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತಾ ಈ ಫ್ರಿಜ್ ನಲ್ಲಿ ಇಟ್ಟಂತ ಹಾಲು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ತಂಪು ಇರೋದಿಲ್ಲ. ತಂಪು ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ವೇಗ ಹೋಗಲ್ಲ. ಅದನ್ನ ಫ್ರಿಜ್ ನಿಂದ ಹೊರಗಡೆ ಇಟ್ಟಂತ ಹಾಲುಗಳನ್ನ ಬೇಗ ಕೆಡುತ್ತದೆ. ಯಾಕಂದ್ರೆ ಬಿಸಿ ವಾತಾವರಣದಲ್ಲಿ ಏನಾಗುತ್ತೆ ಬ್ಯಾಕ್ಟೀರಿಯಾಗಳು ವೇಗವಾಗಿ ವೃದ್ಧಿಯಾಗಿ ಏನಾಗುತ್ತಾ ಅಲ್ಲಿ ಹಾಲು ಬೇಗ ಕೆಡಲು ಪ್ರಾರಂಭಿಸ್ತಾ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಹಾಲು ಕುದಿಸ್ತೀರಿ ಏನಾಗತ್ತಾ, ಈಗ ಹಾಲು ಕೆಡುತ್ತ ಅಂತ ಹೇಳಿ ಈ ಹಾಲನ್ನು ಕೆಡಲ್ದ ಪೇರ್ಲಿಕ್ಕೆ ಏನಾಗಬಹುದು, ಒಂದು ಬೆಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಹಾಲು ಕುದಿಸ್ಬೇಕು. ಹಾಲು ಕುದಿಸೋದ್ರಿಂದ ಏನಾಗುತ್ತಾ, ಹಾಲು ಕುದಿಸಿದಂತ ಅದರಲ್ಲಿರುವಂತಹ ಹೆಚ್ಚಿನ ಬ್ಯಾಕ್ಟೀರಿಯಾಗಳೇನಾಗುತ್ತೆ ಸಾಯ್ತಾವ. ಈ ಹಾಲಿನಲ್ಲಿರುವಂತಹ ಅತಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳೇನಂತ ಹಾಲು ಕುದಿಸೋದ್ರಿಂದ ಸಾಯ್ತಾವ. ಸಾಯ್ದಾರ ಏನಂತ ಈ ಹಾಲಿನ ಸುರಕ್ಷತೆ ಹೆಚ್ಚುತ್ತ. ಬ್ಯಾಕ್ಟೀರಿಯಾಗಳು ಆಟೋಮೆಟಿಕ್ ಡೆಡ್ ಆದ್ಮೇಲೆ ಅದರಲ್ಲಿರುವಂತ ಏನಂತ ಹಾಲಿನ ಸುರಕ್ಷತೆ ಹೆಚ್ಚಾಗ ಅಂತ ಇದೇನಂತ ದೀರ್ಘ ಶೆಲ್ಫ್ ಲೈಫ್ ಅಂದ್ರೆ ಅತಿ ಹೆಚ್ಚಿನ ಒಂದು ಸಂಗ್ರಹಣ ಸಾಮರ್ಥ್ಯ ಏನಂತ ಹಾಲಿನ ಸಂಗ್ರಹಣ ಸಾಮರ್ಥ್ಯ ನೋಡಬಹುದು ಹೆಚ್ಚಿನ ಮಾಡಬಹುದು. ಅದರಿಂದ ಏನಾಗುತ್ತಾ ಈ ಹಾಲನ್ನ ಕುದಿಸಬಹುದು. ಈ ಕುದಿಸೋದ್ರಲ್ಲಿ ಏನಂತ ಹಾಲಿನ ಸಂಗ್ರಹಣ ಸಾಮರ್ಥ್ಯ ಅಥವಾ ಹಾಲು ಬೇಗ ಕೆಡದೇ ಇರುವಂತ ನಾವು ಕಾಪಾಡ್ಕೊಳ್ಬಹುದು. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಹಾಲನ್ನ ಕೆಡದೇ ಇರ್ಲಿಕ್ಕೆ ಏನಾಗುತ್ತಾ ಒಂದು ಪ್ರೊಸೆಸ್ ಬರುತ್ತೆ. ಇದನ್ನ ಕರಿತಿ ಪ್ಯಾಶ್ಚರೈಸೇಷನ್ ಅಥವಾ ಪ್ಯಾಶ್ಚರೀಕರಣ ಅಂತ. ಈ ಪ್ಯಾಶ್ಚರೀಕರಣ ಏನಂತ ಅಂದ್ರ ಹಾಲನ್ನ ನಿರ್ದಿಷ್ಟ ತಾಪಮಾನದಲ್ಲಿ ಬಿಸಿ ಮಾಡಿದಂತ ಅದನ್ನ ಸಡನ್ ಆಗಿ ತಕ್ಷಣ ತಂಪು ಮಾಡೋ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಪಾಶ್ಚರೀಕರಣ ಅಂತ. ಪಾಶ್ಚರೀಕರಣ ಅಂದ್ರೆ ಏನಿಲ್ರಿ, ಪಾಶ್ಚರೀಕರಣ ಅಂದ್ರೆ ಹಾಲನ್ನ ನಿರ್ದಿಷ್ಟ ತಾಪಮಾನದಲ್ಲಿ ಬಿಸಿ ಮಾಡಿ ತಕ್ಷಣದಲ್ಲಿ ತಂಪು ಮಾಡೋ ಪ್ರಕ್ರಿಯೆಯನ್ನು ಕರಿತೀವಿ ಪಾಶ್ಚರೀಕರಣ ಅಂತ. ಈ ಪಾಷಾಣೀಕರಣ ಪ್ರೊಸೆಸ್ ನಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಹಾಲನ್ನ ನಂತರ ಕಚ್ಚಾ ಹಾಲನ್ನು ತೆಗೆದುಕೊಂಡು ನಂತರ ಅದನ್ನ 72 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಚ್ಚಾ ಹಾಲು ತೆಗೆದುಕೊಂಡು ಅದನ್ನ 72 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಏನ್ ಮಾಡ್ತಾರ 15 ಸೆಕೆಂಡ್ ಕಾಲ ಏನ್ ಮಾಡ್ತಾರ
ಬಿಸಿ ಮಾಡ್ತಾರೆ. 15 ಸೆಕೆಂಡ್ ಕಾಲ ಬಿಸಿ ಮಾಡಿ ಅದನ್ನ ತಕ್ಷಣ ಏನ್ ಮಾಡ್ತಾರ 4 ಡಿಗ್ರಿ ಸೆಲ್ಸಿಯಸ್ ತಂಪು ಮಾಡ್ತಾರ. ತಕ್ಷಣ 4 ಡಿಗ್ರಿ ಸೆಲ್ಸಿಯಸ್ ತಂಪು ಮಾಡುವುದೇನಂತ ಇದೇನಂತ ಪಾಷಾಣೀಕರಣ ಪ್ರೊಸೆಸ್. ಈ ಪಾಷಾಣೀಕರಣ ಪ್ರೊಸೆಸ್ ಬಂದಂತ ಹಾಲು ಏನ್ ಮಾಡ್ತಾರ ಈ ಪ್ಯಾಕೆಟ್ ನಲ್ಲಿ ಮಾಡ್ತಾರ ಸಂಗ್ರಹ ಮಾಡ್ತಾರ. ಇದನ್ನ ಕರಿಬಹುದಪ್ಪ ನಾವು ಪಾಶ್ಚರೀಕರಿಸಿದ ಹಾಲು ಅಂತ ಕರಿಬಹುದು. ಏನಿಲ್ಲ ಫಸ್ಟ್ ಹಾಲು ತಗೋತಾರ, ಹಾಲು ತಗೊಂಡು ಅದನ್ನ ಏನ್ ಮಾಡ್ತಾರ 15 ಸೆಕೆಂಡ್ಗಳ ಕಾಲ ಏನ್ ಮಾಡ್ತಾರ 72 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ತಾರ ಹಾಲನ್ನ ಬಿಸಿ ಮಾಡ್ತಾರ. ಈ ಬಿಸಿ ಮಾಡಿದ ಹಾಲನ್ನ ಏನ್ ಮಾಡ್ತಾರ ತಕ್ಷಣಕ್ಕೆ ಏನ್ ಮಾಡ್ತಾರ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡೋದ್ರಿಂದ ಏನಾಗುತ್ತಾ ಕಡಿಮೆ ಮಾಡ್ತಾರೆ. ಈ ಕಡಿಮೆ ಮಾಡಿ ನೋಡ್ತಾ ಅದನ್ನ ಪ್ಯಾಕೆಟ್ ಗಳಲ್ಲಿ ಸಂಗ್ರಹ ಮಾಡ್ತಾರೆ. ಇದಕ್ಕೆ ನಾವು ಕರಿತೀವಿ ಪಾಶ್ಚರೀಕರಿಸಿದ ಹಾಲು ಅಥವಾ ಪಾಶ್ಚರೈಸೇಷನ್ ಮಿಲ್ಕ್ ಅಂತ ಕರಿತಾರೆ. ಈ ಪಾಶ್ಚರೈಸೇಷನ್ ಪ್ರೊಸೆಸ್ ಅನ್ನ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿ. ಈ ಲೂಯಿಸ್ ಪಾಶ್ಚರ್ ಎಂಬ ಫ್ರೆಂಚ್ ವಿಜ್ಞಾನಿ ಏನ್ ಮಾಡ್ತಾನ ಈ ಪಾಶ್ಚರೀಕರಣ ಪ್ರೊಸೆಸ್ ಏನ್ ಮಾಡ್ತಾನ ಫಸ್ಟ್ ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾನ. ಇನ್ನ ನೆಕ್ಸ್ಟ್ ಬರೋದ್ರ ಈ ಕೆಟ್ಟ ಹಾಲಿನ ಲಕ್ಷಣಗಳು. ಈ ಹಾಲು ಕೆಟ್ಟ ಅಂತ ಹೇಳಿ ಹಾಲು ಕೆಟ್ಟಾಗ ಅದರಲ್ಲಿರುವಂತ ಲಕ್ಷಣಗಳು ಏನಪ್ಪಾ, ಈ ಕೆಟ್ಟಂತ ಹಾಲು ಏನಾಗುತ್ತೆ ನಮ್ಗೆ ಹುಳಿ ವಾಸನೆ ಕೊಡ್ತದ. ನಾವು ಆ ಹಾಲನ್ನ ಸೇವನೆ ಮಾಡೋದ್ರಿಂದ ನಮಗೆ ಇದೇನಾಗುತ್ತಾ ಹುಳಿಯ ವಾಸನೆ, ಕೆಟ್ಟ ಹಾಲಿನಂತ ಹುಳಿ ಆಗುತ್ತೆ. ಬಟ್ ಅದೇ ಸರಿಯಾಗಿರುವ ಹಾಲಿನಂತ ನಮಗೆ ಸ್ವಲ್ಪ ಸಿಹಿಯಾದ ವಾಸನೆಯನ್ನ ಕೊಟ್ಟಿರುತ್ತೆ. ಮತ್ತೇನಾಗುತ್ತಾ ರುಚಿ ಯಾವ ರೀತಿ ಹೊಂದಿರ್ತಪ್ಪ ಅಂದ್ರೆ ಹುಳಿ ರುಚಿನ ಹೊಂದಿರುತ್ತೆ. ಈ ಕೆಟ್ಟ ಹಾಲಿನಂತ ಹುಳಿ ರುಚಿ ಏನಾಗುತ್ತಾ ಮತ್ತ ಈ ಕೆಟ್ಟ ಹಾಲಿನಂತ ಗುಡ್ಡೆಗಳಾಗ್ತವೆ. ಗುಡ್ಡೆಗಳಂದ್ರೆ ಸ್ವಲ್ಪ ದಪ್ಪ ಒಂದು ಗುಡ್ಡೆಗಳ ರೀತಿಯಲ್ಲಿ ಮಾಡ್ಬಿಟ್ಟು ಈ ಕೆಟ್ಟ ಹಾಲಿನಲ್ಲಿ ಕಾಣ್ಬಹುದು. ಅದೇ ರೀತಿಯಾಗಿ ಬಣ್ಣ ಬದಲಾಗುದು. ಈ ಬಣ್ಣ ಯಾವ ರೀತಿ ಬರ್ತದೆ, ಅದೇ ಒಂದು ಕಾಮನ್ ಆಗಿರೋ ಹಾಲಿನಲ್ಲಿ ಇರ್ತದೆ. ಬಣ್ಣ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಸ್ವಲ್ಪ ಒಂದು ವೈಟ್ ಮಿಲ್ಕ್ ತರ ಇರ್ತದೆ. ಬಟ್ ಅದೇ ಕೆಟ್ಟ ಹಾಲಿನ ಇರ್ತದೆ ಅಂತ ಸ್ವಲ್ಪ ಏನಾಗುತ್ತೆ ಯೆಲ್ಲೋಯಿಶ್ ಅಂದ್ರೆ ಹಳದಿ ಬಣ್ಣದಲ್ಲಿ ನಾವು ಮಾಡ್ಬೋದು ಕಾಣ್ಬೋದಾಗೆ. ಅದೇ ರೀತಿ ಏನಾಗುತ್ತೆ ದಪ್ಪ ಆಗ್ತದ. ಈಗ ನಾರ್ಮಲ್ ಮಿಲ್ಕ್ ಏನಾಗುತ್ತೆ ಸ್ವಲ್ಪ ಸ್ಮೂತ್ ಆಗಿ ಏನಾಗುತ್ತೆ ಲೈಟ್ ಸ್ವಲ್ಪ ನೀರಿನ ರೀತಿ ಇರ್ತದೆ ಅಂತ. ಅದೇ ರೀತಿ ದಪ್ಪ ಆದ ಸ್ವಲ್ಪ ಮೊಸರು, ಈ ಕಡೆ ಮೊಸರು ತರನೇ ಇರಲಿ, ಆ ಕಡೆ ಸ್ವಲ್ಪ ಹಾಲು ತರಲಿ ಅಂತ ಸ್ವಲ್ಪ ದಪ್ಪ, ಸ್ವಲ್ಪ ಅತಿ ಹೆಚ್ಚು ದಪ್ಪದ ರೀತಿಯಲ್ಲಿ ನಮ್ಗೆ ಕಾಣ್ತದ. ಇದು ಕೆಟ್ಟ ಹಾಲು ಕಾಣುತ್ತ. ಈ ಕೆಟ್ಟ ಹಾಲು ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಏನೇನ್ ಪ್ರಾಬ್ಲಮ್ ಒಳತಾವ. ಈ ಕೆಟ್ಟ ಹಾಲಲ್ಲಿ ನಮ್ಗೆ ಅಂತ ಹೊಟ್ಟೆ ನೋವು ಬರ್ತದ, ವಾಂತಿ ಬರ್ತದ, ಅಜೀರ್ಣ ಆಗೋ ಸಂಭವನೀಯತೆಗಳು ಇರ್ತಾವ. ಮತ್ತೆ ಅತಿಸಾರ ಆಗಿರ್ತದ. ಮತ್ತ ಆಹಾರ ವಿಷಯುಕ್ತ ಆಹಾರವನ್ನ ನಾವೇನಂತ ಸೇವನೆ ಮಾಡಿದಂಗ ಆಗ್ತದ. ಆದ್ದರಿಂದ ಏನ್ ಮಾಡ್ಬೋದು ಕೆಟ್ಟ ಹಾಲನ್ನ ಸೇವನೆ ಮಾಡ್ಬೋದು. ನಾವು ಟೋಟಲ್ ಆಗಿ ಏನ್ ಮಾಡ್ಬೋದು ಅದನ್ನ ಅವಾಯ್ಡ್ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈಗ ಕೆಟ್ಟ ಹಾಲು ಇರ್ತದ. ಈ ಕೆಟ್ಟ ಹಾಲಿಗೆ ಮತ್ತೆ ಮೊಸರಿಗಂತೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಆ ಡಿಫ್ರೆನ್ಸ್ ಏನೇನಪ್ಪಾ ಅಂತ ನೋಡಿದ್ರ ಈ ಕೆಟ್ಟ ಹಾಲಿನಲ್ಲಿ ಇರ್ತದ ಇದೇನಿರುತ್ತೆ ಕೆಟ್ಟ ಹಾಲಿನ ರೂಪವನ್ನು ನೋಡಿದ್ರೆ ಮೊಸರಿನ ರೂಪವನ್ನು ನೋಡಿದ್ರ ಇದೇನಿರುತ್ತ ಮೃದುವಾಗಿರುತ್ತೆ ಮತ್ತೆ ಸಮಾನವಾದ ಸೇಮ್ ಲೈಟ್ ಇರ್ತದ. ಅದೇ ಇರುತ್ತೆ ಸೇಮ್ ಆದಂತ ಒಂದು ವೈಟ್ ಕಲರ್ ನಾವು ಮೊಸರನ್ನು ನೋಡ್ಬೋದು. ಅದೇ ರೀತಿಯಾಗಿರುತ್ತೆ ಈ ಕೆಟ್ಟ ಹಾಲಿನ ರೂಪ ಯಾವ ರೀತಿ ಅಂದ್ರೆ ಇದು ಗುಡ್ಡೆಗಳ ರೀತಿಯಲ್ಲಿ ಇರುತ್ತೆ. ಆ ಗುಡ್ಡೆಗಳ ಏನಾಗುತ್ತೆ ಇದಂತ ನೀರೇನಂತ ಮತ್ತೆ ಹಾಲು ಮತ್ತೆ ನೀರೇನಂತ ಪ್ರತ್ಯೇಕವಾದ ರೀತಿಯಲ್ಲಿ ನಾವು ಕೆಟ್ಟ ಹಾಲಿನ ನೋಡ್ಬೋದು. ಮತ್ತೆ ಏನಂತ ಸ್ಲೈಟ್ಲಿ ಏನಂತ ಯೆಲ್ಲೋ ಕಲರ್ನ ಇರ್ತದ. ಇದು ಈ ಮೊಸರು ಯಾವ ರೀತಿಯಾಗಿ ಇರುತ್ತಪ್ಪ, ಮೊಸರಲ್ಲಿ ಇರುತ್ತೆ ಇದನ್ನ ನಿಯಂತ್ರಿತ ರೀತಿಯಲ್ಲಿ ಏನಾಗ್ತಾ ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳಿಂದ ನಿಯಂತ್ರಿತ ರೀತಿಯಲ್ಲಿ ಮೊಸರು ಪ್ರೊಡ್ಯೂಸ್ ಅದ. ಅದೇ ಇದು ಏನ್ ಕೆಟ್ಟ ಹಾಲು ಇರುತ್ತಲ್ಲ ಇದು ಅನಿಯಂತ್ರಿತ ರೀತಿಯಲ್ಲಿ ನಮಗೆ ಅನುಪಯುಕ್ತವಾದ ಬ್ಯಾಕ್ಟೀರಿಯಾಗಳಿಂದ ಏನಾಗಿರ್ತದ ಈ ಕೆಟ್ಟ ಹಾಲು ರೂಪುಗೊಂಡಿರ್ತದ. ಈ ಮೊಸರು ಆರೋಗ್ಯಕ್ಕೆ ಏನಾಗಿರ್ತದ ಒಳ್ಳೆ ಆರೋಗ್ಯಕ್ಕೆ ಒಂದು ಏನಾಗ್ತದ ಸಹಾಯಕಾರಿಯಾಗಿರ್ತದೆ. ಇದೇನಾಗ್ತದ ಆರೋಗ್ಯಕ್ಕೆ ಹಾನಿಕಾರಕ ಆಗಿರ್ತದ. ಇದು ಏನಾಗ್ತದ ಜೀರ್ಣಕ್ರಿಯೆಗೆ ಏನ್ ಮಾಡ್ತದ ಇದು ಏನಾಗ್ತದೆ ಹೆಲ್ಪ್ ಆಗ್ತದ. ಮೊಸರು ಏನ್ ಮಾಡ್ತದೆ ಜೀರ್ಣಕ್ರಿಯೆ ಹೆಲ್ಪ್ ಮಾಡಿದ್ರೆ ಇದನ್ನ ಏನಾಗ್ತದ ಜೀರ್ಣಕ್ರಿಯೆಯಲ್ಲಿ ಹೆಲ್ಪ್ ಮಾಡಲ್ದಲ್ದೆ ಏನ್ ಮಾಡ್ತದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ಲಕ್ಕೆ ಏನ್ ಮಾಡ್ತದ ಕೆಟ್ಟ ಹಾಲು ಕಾರಣ ಆಗತ್ತ. ಅದೇನ್ ಮಾಡ್ತದ ಈ ಮೊಸರು ಏನ್ ಮಾಡೋದು ಉದ್ದೇಶ ಪೂರ್ವಕ ಮಾಡೋ ಕ್ರಿಯೆ ನಮಗಿರ್ತ ನಾವಂತ ನಮ್ ಇದ್ರಲ್ಲಿ ಮಾಡಿರ್ತೇವೆ. ನಮ್ಗೆ ಉದ್ದೇಶ ಪೂರ್ವಕ ಇದನ್ನ ನಾವು ಮಾಡಿರ್ತೇವೆ. ಯಾಕಂದ್ರೆ ಇದು ಹೆಲ್ಪ್ಫುಲ್ ಆಗಿರ್ತದಲ್ಲ, ಮಾನವನ ಹೆಲ್ತ್ಗೆ ಏನಾಗುತ್ತೆ ಯೂಸ್ಫುಲ್ ಆಗಿರ್ತದೆ. ಅದೇ ರೀತಿ ಈ ಕೆಟ್ಟ ಹಾಲು ನಮ್ಗೆ ಯಾವುದೇ ರೀತಿ ಯೂಸ್ಫುಲ್ ಆಗಿರಲ್ಲ. ಇದೇನಾಗುತ್ತೆ ಅನಿಯಂತ್ರಿತವಾಗಿ ಅದರ ರೂಪಗೊಂಡಿರ್ತದೆ. ಕೆಲವೊಂದು ಹುಳಿಗೆ ರೂಪದಲ್ಲಿ ಏನಾಗುತ್ತೆ ರೂಪಗೊಂಡಿರುತ್ತೆ ಈ ಹಾಲನ್ನ ಕೆಡಿಸುವ ಸಂಭವನೀಯತೆ ಇರ್ತಾವ. ಇದನ್ನ ನಾವು ಮೊಸರನ್ನ ಮಾಡ್ಬೋದು ನಾವು ನಿತ್ಯ ಆಹಾರವಾಗಿ ಬಳಸ್ಕೊತೀವಿ. ಇದು ಆಹಾರವಾಗಲ್ಲ, ಇದನ್ನ ನಾವು ನೋಡ್ಲಕ್ಕೂ ಹೋಗ್ಬಾರ್ದು. ಅಷ್ಟು ಏನಾಗಿರುತ್ತೆ ಈ ಕೆಟ್ಟ ಹಾಲು ಕಾರಣ ಆಗಿರ್ತದೆ. ಇನ್ನು ನೆಕ್ಸ್ಟ್ ನೋಡಿದ್ರ ಈ ಕೆಟ್ಟ ಹಾಲು ಕೆಡೋದನ್ನ ತಡ್ಲಿಕ್ಕೆ ಏನೇನ್ ಮಾಡ್ಬೋದಪ್ಪ. ಈಗ ಹಾಲ ಕೆಟ್ಟದ ಅಂತ ಹೇಳಿ ಈಗ ಹಾಲು ಕಡದೇ ಇರೋಕೆ ನಾವ್ ಏನೇನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು ಇದನ್ನ ಫ್ರಿಜ್ ನಲ್ಲಿ ಸಂಗ್ರಹಿಸಬೇಕು. ಫ್ರಿಜ್ ನಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಇಂದ ಕಡಿಮೆ ತಾಪಮಾನ ಇರೋದ್ರಿಂದ ಏನ್ ಮಾಡ್ತಾ ಈ ಕೆಟ್ಟ ಹಾಲನ್ನ ಏನ್ ಮಾಡ್ಬೋದು ಫ್ರಿಜ್ ನಲ್ಲಿ ಸಂಗ್ರಹಿಸಿರುವುದರಿಂದ ಏನ್ ಮಾಡ್ತಾ ಹಾಲನ್ನ ಕೆಡದೇ ಇರುವಂತ ಏನಾದ್ರು ಕಾಪಾಡ್ಕೋಬೇಕು. ಇನ್ನೇನ್ ಮಾಡ್ಬೋದು ಹಾಲನ್ನ ಕುದಿಸ್ಬೇಕು. ಈ ಹಾಲನ್ನ ಮಾಡ್ಬೋದು ಕುದಿಸಿದ್ರೆ ಏನ್ ಮಾಡ್ತಾ ಅದರಲ್ಲಿರುವಂತ ಬ್ಯಾಕ್ಟೀರಿಯಾಗಳು ಸಾಯ್ತಾವ. ಬ್ಯಾಕ್ಟೀರಿಯಾಗಳು ಸಾಯೋದ್ರಿಂದ ಅಂತ ಹಾಲಿನಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಇಲ್ಲದೆ ಹಾಲನ್ನ ಕೆಡುದನ್ನ ಹಾಲಿನ ಒಂದು ಲೈಫ್ ಅನ್ನ ಸಂಗ್ರಹಣವನ್ನು ಏನ್ ಮಾಡೋದು ಕುದಿಸೋದ್ರ ಮೂಲಕ ನಾವು ಹೆಚ್ಚು ಮಾಡ್ಬೇಕು. ಏನಂತ ಸ್ವಚ್ಛ ಪಾತ್ರೆಗಳನ್ನ ಬಳಸ್ಬೇಕು. ಈ ಹಾಲನ್ನ ಏನ್ ಮಾಡ್ಬೇಕು ಸ್ವಚ್ಛ ಪಾತ್ರೆಗಳಲ್ಲಿ ಇಡುವುದರಿಂದ ಅದರಲ್ಲಿ ಯಾವುದೇ ತರದ ಬ್ಯಾಕ್ಟೀರಿಯಾಗಳು ಇರಲ್ಲ. ಆ ತರ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಾಗ ಹಾಲು ಕೆಡುವುದೇನಂತ ಆಟೋಮೆಟಿಕ್ ಅದ್ರ ಸಂಭವನೀಯತೆ ಏನಾಗುತ್ತಾ ಕಡಿಮೆ ಆಗ್ತದೆ. ಇನ್ನೇನ್ ಮಾಡ್ತಾ ಹೆಚ್ಚು ಸಮಯ
ಹೊರಗಿಡಬೇಡಿ. ಈ ಹಾಲನ್ನು ಏನ್ ಮಾಡ್ಬೋದಪ್ಪ ನಾವು ಅತಿ ಹೆಚ್ಚು ಸಮಯ ಹೊರಗಿಡಬಹುದು. ಹೊರಗಿಡುವುದ್ರಿಂದ ಏನಾಗುತ್ತಾ, ಈಗ ಸಾಮಾನ್ಯವಾಗಿ ಏನಾಗುತ್ತಾ ಬೇಸಿಗೆ ಕಾಲ ಅಥವಾ ಬಿಸಿ ಹೆಚ್ಚಿಗಾಗಿ ಏನಾಗುತ್ತೆ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ವೇಗವಾಗಿ ವೃದ್ಧಿಗೊಳ್ತಾವೆ. ವೇಗವಾಗಿ ವೃದ್ಧಿಗಳನ್ನ ಹಾಲು ಕೆಡುವ ಸಂಭವನೀಯತೆ ಹೆಚ್ಚಿಗೆ ಇರುವುದರಿಂದ ಇದನ್ನ ಹೊರಗಿಡುವುದನ್ನ ಏನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಅದರಂತೆ ಪ್ಯಾಕೆಟ್ ಹಾಲನ್ನು ಮಡಚಬೇಕು. ಯಾಕಪ್ಪ ಅಂದ್ರ ಮಡಚಿ ಮುಚ್ಚಿಡ್ಬೇಕು. ರೀಸನ್ ಏನಪ್ಪಾ ಅಂತಂದ್ರೆ ಈ ಪ್ಯಾಕೆಟ್ ಹಾಲು ತೆರೆದಿರುವುದರಿಂದ ಅದರಲ್ಲಿ ಕೂಡ ಗಾಳಿಯಿಂದ ಏನಾಗುತ್ತೆ ಬ್ಯಾಕ್ಟೀರಿಯಾಗಳು ಸೇರುವ ಸಂಭವ ಬ್ಯಾಕ್ಟೀರಿಯಾಗಳು ಸೇರುವ ಸಂದರ್ಭದಿಂದ ಹಾಲು ಕೆಡುವ ಸಂಭವ ಇರುತ್ತೆ. ಇವು 5 ರೀಸನ್ ಅಲ್ಲ, ಈ 5 ರೀಸನ್ ಪಾಲಿಸಿದ್ರೆ ನಾವು ಮಾಡೋದು ಹಾಲನ್ನ ಕೆಡೋದನ್ನ ಕಡಿಮೆ ಮಾಡ್ಬೋದು. ಇವತ್ತಿನ ತರಗತಿಯಲ್ಲಿ ನಾವು ನೋಡೋದು ಹಾಲು ಹುಳಿ ಹಾಕಿರ್ತದ, ಹಾಲು ಯಾಕೆ ಕೆಡ್ತದ, ಮತ್ತೆ ಈ ಹಾಲು ಕೆಡಲ್ದಪ್ಲೆ ನಾವ್ ಏನೇನ್ ಮಾಡ್ಬೇಕು ಎಂಬುದನ್ನ ಇವತ್ತಿನ ತರಗತಿಯಲ್ಲಿ ಸುದೀರ್ಘವಾಗಿ ಅಧ್ಯಯನ ಮಾಡಿದ್ವಿ. ಇದೇ ರೀತಿ ಸೈನ್ಸ್ ಟಾಪಿಕ್ ಗಳು, ಸೈನ್ಸ್ ಅಮೇಜಿಂಗ್ ಫ್ಯಾಕ್ಟ್ಸ್ ಗಳನ್ನ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.